ಕುಂಬಾರು ಗ್ರಾಮದ ಬೀಡಮಜಲು ಎಂಬ ಪ್ರದೇಶದ ಶ್ರೀ ಸಿದ್ದಪ್ಪ ದೇವರ ಮಹಿಮೆ ಅಪಾರ. ಪಶ್ಚಿಮ ಘಟ್ಟ ಪ್ರಾರಂಭದ ದೃಶ್ಯವು ಪಶ್ಚಿಮ ಘಟ್ಟದ ದಟ್ಟಕಾಡು, ಮಳೆಯ ಮಂಜು ಆವರಿಸಿರುವ ಬೆಟ್ಟಗಳು, ಹಸಿರು ಮರಗಳು, ಮೌನ ವಾತಾವರಣ ಆವರಿಸಿಕೊಂಡಿತು. ನಂತರ ಕೊಂಬಾರು ಮಳೆ, ಮಂಜಿನಿಂದ ಮುಚ್ಚಿದ ಕೊಂಬಾರು ಮಳೆ, ಮಳೆ ಸುರಿಯುತ್ತಿರುವ ದೃಶ್ಯ, ಕಾಡಿನ ಮಧ್ಯ ಪವಿತ್ರ ಬೆಟ್ಟ, ಮೃದುವಾದ ಬೆಳಕು, ಭಕ್ತಿಭಾವದ ವಾತಾವರಣ ಮೂಡಿತು. ಶ್ರೀ ಸಿದ್ದಪ್ಪ ದೇವರು ತಪಸ್ಸನ್ನು ಕಾಡಿನ ಮಧ್ಯ ಧ್ಯಾನದಲ್ಲಿರುವ ಬ್ರಾಹ್ಮಣ ಭಕ್ತ, ಕಲ್ಲಿನ ಮೇಲೆ ಕುಳಿತುಕೊಂಡು ತಪಸ್ಸು ಮಾಡುತ್ತಿರುವ ಸಿದ್ದಪ್ಪ. ಸುತ್ತಮುತ್ತ ಮಲೆ ಮತ್ತು ಕಾಡು, ದಿವ್ಯ ಶಾಂತಿ ನೆಲೆಸಿತು. ನಂತರ ಮಲೆ ಮತ್ತು ತಪಸ್ಸು ಮಧ್ಯ ಭಾರೀ ಮಳೆಯಲ್ಲಿ ಕೂಡ ತಪಸ್ಸು ಮಾಡುತ್ತಿರುವ ಯೋಗಿ, ಮಳೆಯ ಹನಿಗಳು, ಮೌನ ಕಾಡು, ತೀವ್ರ ಭಕ್ತಿಯಿಂದ ಒಳಗೊಂಡಿತು. ಆ ಸಂದರ್ಭದಲ್ಲಿ ಯೋಧರ ಆಗಮನ, ಕಾಡಿನಲ್ಲಿ ಪ್ರವೇಶಿಸುವ ಯೋಧರು ಕತ್ತಿ ಮತ್ತು ಕವಚ ಧರಿಸಿ ಉಳ್ಳಾಕ್ಲು ಮತ್ತು ಭಚ್ಚನಾಯಕ, ಮಲೆ, ಗಂಭೀರ ವಾತಾವರಣ, ಯುದ್ಧ ಸನ್ನಿವೇಶ ನಡೆಯಿತು. ನಂತರ ತಪ್ಪು ಮತ್ತು ದಾಳಿ, ಕಾಡಿನ ಮಧ್ಯೆ ಯೋಧರು ನಿರಪರಾಧ ಭಕ್ತನ ಮೇಲೆ ದಾಳಿ ಮಾಡುವ ಕ್ಷಣ ತೀವ್ರ ಭಾವನೆಯನ್ನು ಒಳಗೊಂಡಿತ್ತು. ಆ ಕ್ಷಣಕ್ಕೆ ದೇವಿ ಪ್ರತ್ಯಕ್ಷವಾದಳು. ಆಕಾಶ ಹೊಳೆಯುತ್ತಾ ದುರ್ಗಾ ಪರಮೇಶ್ವರಿ ದೇವಿ ಪ್ರತ್ಯಕ್ಷವಾಗುವ ದೃಶ್ಯ, ದಿವ್ಯ ಬೆಳಕು, ಶಕ್ತಿಯ ಅಹೋರ, ದೇವಿಯ ಅದ್ಭುತ ರೂಪ, ಭಕ್ತಿಯ ವಾತಾವರಣ ನೆಲೆಸಿತು. ಆದ್ದರಿಂದ ಪಶ್ಚಾತ್ತಾಪ, ಯೋಧರು ದೇವಿಯ ಮುಂದೆ ತಲೆಬಾಗುತ್ತಿರುವುದು ಪಶ್ಚಾತ್ತಾಪದ ಭಾವನೆ, ದಿವ್ಯ ಬೆಳಕು, ಶಾಂತ ವಾತಾವರಣ ನೆಲೆಸಿತು. ಹಾಗೆಯೇ ದೈವ ಸ್ಥಾಪನೆ ನಂತರ ಗ್ರಾಮದ ದೇವಾಲಯದಲ್ಲಿ ಸಿದ್ದಪ್ಪ ದೇವರ ಪ್ರತಿಷ್ಠಾಪನೆ, ದೀಪಗಳು, ಪೂಜೆ, ಭಕ್ತರು, ದೈವಿಕ ವಾತಾವರಣ, ಹಬ್ಬದ ದೃಶ್ಯ ಮೂಡಿತು. ನಂತರ ದೈವ ಕೋಲ, ಜೀವಂತ ಶಕ್ತಿ, ರಾತ್ರಿ ದೈವ ಕೋಲ, ಬೆಂಕಿಯ ಬೆಳಕು, ಪರಂಪರೆಯ ವೇಷದಲ್ಲಿ ದೈವ, ಜನರ ಭಕ್ತಿ. ದಕ್ಷಿಣ ಕನ್ನಡ ಸಂಸ್ಕೃತಿಯು ಕೊಂಬಾರು ಗ್ರಾಮದ ಬೀಡುಮಜಲು ಕ್ಷೇತ್ರದಲ್ಲಿ ಶ್ರೀ ಸಿದ್ದಪ್ಪ ದೇವರು ನೆಲೆಸಿದರು.